ಆತ್ಮೀಯ ವೀಕ್ಷಕರೇ, ತ್ರಿಸ್ತರ ಪಂಚಾಯತ್ ಚುನಾವಣೆಯ ಅಭ್ಯರ್ಥಿಗಳೊಂದಿಗೆ ನೇರವಾಗಿ ಮಾತನಾಡುವಂಥ ನೇರ ನುಡಿ ಕಾರ್ಯಕ್ರಮಕ್ಕೆ ಮತ್ತೆ ಆತ್ಮೀಯ ಸ್ವಾಗತ. ಈ ದಿನ ನಮ್ಮ ಜೊತೆಗೆ ಮತ್ತೋರ್ವ ವಿಶೇಷ ಅತಿಥಿ, ಓರ್ವ ಅಭ್ಯರ್ಥಿ ಜೊತೆಗಿದ್ದಾರೆ. ಬಹುಶಃ ಭರವಸೆಯ ಯುವ ನಾಯಕ ಎನ್ನಬಹುದಾದಂಥ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ. ತನ್ನ 25ರ ಹರೆಯದಲ್ಲೇ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಸದಸ್ಯನಾಗಿ ಹಂತ ಹಂತವಾಗಿ ಬೆಳೆದು ಬಂದು ಇದೀಗ ಕಾಂಗ್ರೆಸ್ ಪಕ್ಷದ ಕಾಸರಗೋಡು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥವರು. ಜನರ ಮನಸ್ಸನ್ನು ಅರಿತಂತಹ ಓರ್ವ ಸಾರಥಿ ಎಂದರೆ ತಪ್ಪಾಗಲಾರದು. ಒಂದು ಬಾರಿ ಪಂಚಾಯತೊಂದರ ಆಡಳಿತ ಸಾರಥ್ಯವನ್ನು ವಹಿಸಿ ಜನಪರ ಅಥವಾ ಜನಪರ ಕಾಳಜಿಯ ನಾಯಕನೆಂಬ ಹೆಗ್ಗಳಿಕೆಯನ್ನು ಪಡೆದಂಥವರು. ಕನ್ನಡ ನಾಡಿನಿಂದ ರಾಜಕೀಯ ಕ್ಷೇತ್ರಕ್ಕೆ ಓರ್ವ ಕಾಸರಗೋಡಿನ ಅತ್ಯುತ್ತಮ ಕೊಡುಗೆ ಎನ್ನಬಹುದಾದಂತಹ ಸೋಮಶೇಖರ ಶೇಣಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಮುಕ್ತವಾಗಿ ಮಾತನಾಡಿಸೋಣ. ನಮಸ್ಕಾರ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೆಣ್ಮಕ್ಕಜ್ಜೆ ಪಂಚಾಯತ್ ಅಂತ ಹೇಳುವಾಗ ಇದುವರೆಗೆ ಯಾವುದೇ ಒಂದು ಪಕ್ಷ ಅಥವಾ ಒಂದು ರಂಗದೊಟ್ಟಿಗೆ ನಿಂತ ಒಂದು ಪಂಚಾಯತ್ ಅಲ್ಲ. ಬಿಜೆಪಿಯಲ್ಲಿ ಆಡಳಿತಕ್ಕೆ ಬಂದದ್ದು ಉಂಟು, UDF ಉಂಟು ಅಲ್ವಾ, ಬದಲಾಯಿಸಿ ಆಡಳಿತ. ಈ ಬಾರಿ ನಿಮಗೆ ಯಾವ ರೀತಿ ತೋರ್ತಾ ಉಂಟು? ಖಚಿತವಾಗಿ ಐಕ್ಯರಂಗ ಅಧಿಕಾರ ಬರ್ಬೋದು ಅಂತ ಹೇಳೋ ನಿರೀಕ್ಷೆ ಉಂಟು? ಈ ಸಲ 100% ವಿಶ್ವಾಸ ಇದೆ. ಹೆಣ್ಮಕ್ಕಜೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಐಕ್ಯ ಪ್ರಜಾಪ್ರಭುತ್ವ ರಂಗ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತದೆ. ಯಾವ ರೀತಿಯಿಂದ ನೀವು ಹೇಳ್ತಾ ಇದ್ದೀರಿ? ಅಂದರೆ ಈಗ ಇರುವಂಥ 2010ರಲ್ಲಿ ನಾವು 9 ಸ್ಥಾನಗಳನ್ನು ಪಡೆದಿದ್ದೆವು. 2015ರಲ್ಲಿ ಐಕ್ಯರಂಗ ಹಾಗೂ BJP ಸಮಬಲವಂತು. ಅದೇ ರೀತಿ ಈ ಸಲದ ಚುನಾವಣೆಯಲ್ಲಿ 2010ಕ್ಕಿಂತಲೂ ಅಧಿಕ ಸ್ಥಾನಗಳನ್ನು ಪಡೆದು ನಾವು ದೊಡ್ಡ ಒಂದು ಸಾಧನೆಯನ್ನು ಈ ಪಂಚಾಯತ್ನಲ್ಲಿ ಮಾಡುತ್ತೇವೆ ಎಂಬ ಪೂರ್ಣ ವಿಶ್ವಾಸ ಇದೆ. ಇಲ್ಲಿ ಕಳೆದ ಚುನಾವಣೆಯಲ್ಲಿ ಸಮಬಲ, ಈ BJPಗೆ 7 ಸೀಟು, ಐಕ್ಯರಂಗಕ್ಕೆ 7 ಸೀಟು. ಬಿಜೆಪಿ ಪ್ರಥಮವಾಗಿ ಬಿಜೆಪಿ ಚೀಟಿ ಎತ್ತುವ ಮೂಲಕ ಕೊನೆಗೆ ನೀವು ಅವಿಶ್ವಾಸದ ಮೂಲಕ ಬಿಜೆಪಿಯನ್ನು ಪದಚ್ಯುತಗೊಳಿಸಿ ಮತ್ತೆ ಐಕ್ಯರಂಗ LDFನ ಒಂದು ಬೆಂಬಲದೊಂದಿಗೆ ಈ LDF ನಿಮ್ಮ ಒಂದು ಮೈತ್ರಿಯ ಬಗ್ಗೆ ಒಂದು ಹೊರಗೆ ಒಂದು ಆ ರೀತಿ ಒಂದು ಪ್ರಚಾರ ಉಂಟು, ಎಡರಂಗದೊಟ್ಟಿಗೆ ಇಲ್ಲಿ ಐಕ್ಯರಂಗ ಮೈತ್ರಿ ಮಾಡುತ್ತಾ ಉಂಟು ಅಂತ. ಇಲ್ಲ, ಇಲ್ಲಿ ಯಾವುದೇ ಮೈತ್ರಿ ಇಲ್ಲ. ನಾವು 2015ರಲ್ಲಿ ಚೀಟಿ ಎತ್ತುವ ಮೂಲಕ BJP ಅಧಿಕಾರಕ್ಕೆ ಬಂತು. ಆಗ ಅಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶವೆಂದರೆ 7 ಸ್ಥಾನಗಳು ಐಕ್ಯರಂಗ, ಅದೇ ರೀತಿ 7 ಸ್ಥಾನಗಳು BJP ಪಡೆದಿತ್ತು. 3 ಸ್ಥಾನಗಳು ಎಡರಂಗಕ್ಕೆ ಇತ್ತು. ಅದರಲ್ಲಿ CPI 1 ಮತ್ತು CPM 2. ಅಲ್ಲಿ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಎಡರಂಗ ತಟಸ್ಥ ನಿಲುವು ತೆಗೆದುಕೊಂಡಿತು. ಆ ಬಳಿಕ 1 ವರ್ಷ 2016ರಲ್ಲಿ ನಾವು ಅವಿಶ್ವಾಸ ಗೊತ್ತುವಳಿಗೆ ನೋಟಿಸ್ ಕೊಟ್ಟೆವು UDF ವತಿಯಿಂದ. ಆಗ ಕೂಡ ಎಡರಂಗ ತಟಸ್ಥ ನಿಲುವನ್ನು ಹೊಂದಿತು. ನಂತರ ಪುನಃ ನಾವು BJPಯನ್ನು ಒಂದು ಕೋಮುವಾದಿ ಪಕ್ಷವನ್ನು ಹೊರಗಿಡಬೇಕೆಂಬ ಉದ್ದೇಶದಿಂದ, ಅಂದರೆ ಆಡಳಿತವು ಹೆಣ್ಮಕ್ಕಜೆಯ ಆಡಳಿತ ವ್ಯವಸ್ಥೆ BJPಯಿಂದಾಗಿ ಸಂಪೂರ್ಣ ವಿಫಲವಾಗಿತ್ತು. 3 ವರ್ಷಗಳ ಕಾಲ ವಿಫಲತೆಯನ್ನು ನೋಡಿಕೊಂಡು ನಾವು ಐಕ್ಯರಂಗದವರು ಪುನಃ ಅವಿಶ್ವಾಸ ಗೊತ್ತುವಳಿಗೆ ನೋಟಿಸ್ ಕೊಟ್ಟೆವು. ಆ ಕೊಟ್ಟಂಥ ಸಂದರ್ಭದಲ್ಲಿ ಎಡರಂಗ ಅವಿಶ್ವಾಸ ಗೊತ್ತುವಳಿಯನ್ನು ಬೆಂಬಲಿಸಿದ ಕಾರಣ BJP ಅಧಿಕಾರದಿಂದ ಹೊರಗೆ ಹೋಯಿತು. ನಂತರ ನಡೆದಂಥ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ CPM ನಮಗೆ ಸಹಾಯ ಮಾಡಿಲ್ಲ. ಅವತ್ತು ಮಾಡಿದ್ದು CPI ಪಕ್ಷ, ಅವರು 1 ಸ್ಥಾನ ಸದಸ್ಯರಿದ್ದರು, ಅವರ ಸಹಾಯದಿಂದಾಗಿರುತ್ತದೆ ಅಧಿಕಾರಕ್ಕೆ ಬಂದದ್ದು. ಈಗ ಮೈತ್ರಿ ಇದ್ರೆ ಅಲ್ಲಿ ಅವರು ಐಕ್ಯರಂಗಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಐಕ್ಯರಂಗಕ್ಕೆ ಮತವನ್ನು ಹಾಕಬೇಕಿತ್ತು. ಅವರು ಹಾಕಲಿಲ್ಲ. CPMನ 2 ಸದಸ್ಯರು ಬಿಟ್ಟು ನಿಂತರು. ಅದರಲ್ಲಿ ಅಲ್ಲ, ಕೆಲವು ಕಡೆ ಆ ರೀತಿ ಹೇಳ್ತಾ ಉಂಟು ಕೋಮಾಲಿ ಸಖ್ಯ ಅಂತ. ಇಲ್ಲ, ಯಾವುದೇ ಸಖ್ಯ ಹೆಣ್ಮಕ್ಕಜೆಯ ಮಟ್ಟಿಗೆ ಇಲ್ಲ. ಈ ಬಾರಿ ನಿಮಗೆ ಪೂರ್ಣ ಬಹುಮತ ಸಿಗ್ಲಿಲ್ಲ ಅಂತ ಒಂದು ಸಾಂಕಲ್ಪಿಕ ಪ್ರಶ್ನೆ, ಐಕ್ಯರಂಗಕ್ಕೆ ಸಿಗ್ಲಿಲ್ಲ. ಈ ಬಾರಿ ಕೂಡ ನೀವು ಕೋಮುವಾದಿ ಪಕ್ಷವನ್ನು ದೂರ ಇಡ್ಲಿಕ್ಕೆ ಎಡರಂಗದೊಟ್ಟಿಗೆ ಮೈತ್ರಿ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ? ಅಲ್ಲ, ಅಂತ ಸಮಸ್ಯೆ ಬರಲಿಕ್ಕಿಲ್ಲ. ನಮಗೆ ಪೂರ್ಣ ಬಹುಮತ ಬರುತ್ತದೆ ಎಂಬ ವಿಶ್ವಾಸ ನಮಗಿದೆ. ನಾನು ಕೇಳುದು, ಯಾವ ರಾಜಕೀಯವನ್ನು ಇಟ್ಟುಕೊಂಡು ನೀವು ಜನರ ಬಳಿಗೆ ಹೋಗ್ತೀರಿ? ನಿಮ್ಮ ನಿರೀಕ್ಷೆಗೆ ತಕ್ಕ ಕಾರಣ ಏನು ಅದಕ್ಕೆ? ಅಂದರೆ ಈ 2015ರಲ್ಲಿ ಚೀಟಿ ಎತ್ತುವ ಮೂಲಕ ಅಧಿಕಾರಕ್ಕೆ ಬಂದಂತಹ BJP ಆಡಳಿತ 3 ವರ್ಷಗಳ ಆಡಳಿತ ಸಂಪೂರ್ಣ ವಿಫಲವಾಗಿತ್ತು.
ಒಂದು. ಮತ್ತು 2010-15 ಅವಧಿಯಲ್ಲಿ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದೆ, UDFನ ನೇತೃತ್ವವನ್ನು ವಹಿಸಿಕೊಂಡಿದ್ದೆ. ಆ ಸಮಯದಲ್ಲಿ ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳು ಮತ್ತು 2018ರಿಂದ 2020 ತನಕ 2 ವರ್ಷಗಳ ಕಾಲ ಇದ್ದಂಥ UDFನ ಆಡಳಿತ ಸಾಧನೆಗಳು ಅದು ಜನರ ಮನಸ್ಸಿನಲ್ಲಿ ಈಗಲೂ ಇದೆ. ಪ್ರಮುಖವಾಗಿ 2010 ಮತ್ತು 15ರ ಆ ನಡುವೆಯಲ್ಲಿ ಮಾಡಿದಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಅದು ಮತವಾಗಿ ಪರಿವರ್ತನೆ ಆಗುತ್ತದೆ ಎಂಬ ಉದ್ದೇಶವಿದೆ. ಮಾತ್ರವಲ್ಲ, 2015ರಲ್ಲಿ ನಷ್ಟಗೊಂಡಂಥ 2 ವಾರ್ಡುಗಳು ಪಡೆಯುವುದರ ಜೊತೆಗೆ ಬೇರೆ ಕೆಲವು ವಾರ್ಡುಗಳನ್ನು ನಾವು BJP ಮತ್ತು ಎಡರಂಗದ ಕೈಯಲ್ಲಿರುವಂಥ ವಾರ್ಡುಗಳನ್ನು ನಾವು ಈ ಸಲ ನಾವು ಪಡೆಯುತ್ತೇವೆ. 2010-15 ಅಂತ ಹೇಳಿದ್ರೆ ನಿಮ್ಮ ಅವಧಿ, ನಮ್ಮ ಅವಧಿಯಲ್ಲಿ ಹೌದು. ಆವತ್ತಿನ ಅಭಿವೃದ್ಧಿ ಚಟುವಟಿಕೆಗಳು ಈ 2 ವರ್ಷ ಕೊನೆಯ ಈ ಅವಧಿಯ ಒಂದು ಅಭಿವೃದ್ಧಿ ಚಟುವಟಿಕೆ ಸ್ಪೆಸಿಫಿಕ್ ಆಗಿ ನಾವು ಮಾಡಿದಂಥ ಇಂಥ ಕೆಲಸ ಅಂತ ಹೇಳಲಿಕ್ಕೆ ಯಾವುದಿದೆ? 2010ರಲ್ಲಿ 10 ನವೆಂಬರ್ ತಿಂಗಳಿನಲ್ಲಿ ನಾವು ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದೆವು. ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದೆ. ಶ್ರೀಮತಿ ಎ ಐಷಾರವರು ಉಪಾಧ್ಯಕ್ಷರಾಗಿದ್ದರು ಆ ಸಮಯದಲ್ಲಿ. ಅದೇ ರೀತಿ ನಾವು ಅಭಿವೃದ್ಧಿಯ ವಿಷಯದಲ್ಲಿ ತೆಗೆದುಕೊಂಡಂತಹ ಕೆಲವು ತೀರ್ಮಾನಗಳು ಮತ್ತು ಪದ್ಧತಿಗಳು ಪ್ರಮುಖವಾಗಿ ಹೇಳುತ್ತಿದ್ದರೆ, ಆವತ್ತು ಪೆರ್ಲಾಪೇಟೆಯಲ್ಲಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲವು ಯೋಜನೆಗಳನ್ನು ನಾವು ಹಾಕಿಕೊಂಡೆವು. ಅದರಲ್ಲಿ ಪ್ರಮುಖವಾದದ್ದು ಪೆರ್ಲದಲ್ಲಿದ್ದಂತಹ ಅನಧಿಕೃತ ವ್ಯಾಪಾರಗಳನ್ನು ನಿಯಂತ್ರಿಸಿ ಆ ಸ್ಥಳಗಳಲ್ಲಿ ನಾವು ಬಸ್ ವೇಟಿಂಗ್ ಶೆಡ್ ನಿರ್ಮಾಣ, ಹಿಂದೆ ಯಾರೂ ಮಾಡದಂತಹ ಅದೊಂದು ದೊಡ್ಡ ಸಾಧನೆಯಾಗಿದೆ. ಸರ್ಕಾರದ PWD ಇಲಾಖೆಯ ಅನುಮತಿ ಪಡೆದು ಪೆರ್ಲಾಪೇಟೆಯಲ್ಲಿ ಪ್ರಯಾಣಿಕರ ಅವಶ್ಯಕತೆಗೆ ಪ್ರಯೋಜನ ಸಿಗುವಂತೆ ನಾವು 3 ಬಸ್ ವೇಟಿಂಗ್ ಶೆಡ್ಗಳನ್ನು ನಿರ್ಮಿಸಿದೆವು, ಒಂದು. ಮತ್ತು ಎರಡನೇದಾಗಿ ಪೆರ್ಲಾಪೇಟೆಯಲ್ಲಿ ಬೆಳಕಿನ ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ನಾವು ಹೈಮಾಸ್ ಲೈಟನ್ನು ನಾವು ಅಲ್ಲಿ ಸ್ಥಾಪಿಸಿದೆವು. ಅದೇ ರೀತಿ PWD ಇಲಾಖೆಯ ಮೂಲಕ ಪೆರ್ಲಾಪೇಟೆಯಲ್ಲಿ ಡಿವೈಡರ್ ನಿರ್ಮಿಸಲಿಕ್ಕೆ ಬೇಕಾದಂಥ ಕ್ರಮವನ್ನು ಕೈಗೊಂಡೆವು. ಮಾತ್ರವಲ್ಲ, ಪೆರ್ಲಾಪೇಟೆಯಲ್ಲಿ ನಾವು ಅನಧಿಕೃತ ವ್ಯಾಪಾರಗಳನ್ನು ನಿಯಂತ್ರಿಸಿದಂಥ ಸಂದರ್ಭದಲ್ಲಿ ನಾವು ಪೆರ್ಲಾಪೇಟೆಯಲ್ಲಿ ನಮಗೆ ಗ್ರಾಮ ಪಂಚಾಯತಿಗೆ 23 ಸೆನ್ಸ್ ಸ್ಥಳ ಇತ್ತು. ಆ ಸ್ಥಳ ಇತ್ತು ಅಂತೇಳಿ ಹೇಳಿ ಅದಕ್ಕಿಂತ ಮೊದಲು ಆಡಳಿತ ಮಾಡಿದವರಿಗೆ ಯಾರಿಗೂ ಗೊತ್ತಿಲ್ಲ. ಆ ಸ್ಥಳವನ್ನು ನಾವು ರೆವೆನ್ಯೂ ಇಲಾಖೆಯ ಮೂಲಕ ಗುರುತಿಸಿಕೊಂಡು ಅಲ್ಲಿ ದೊಡ್ಡ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ನ ಪದ್ಧತಿಯನ್ನು ನಾವು ಹಮ್ಮಿಕೊಂಡೆವು. ಆ ಪದ್ಧತಿ ಅಂತ ಹೇಳುವುದು 1,42,00,000 ರೂಪಾಯಿಯ ದೊಡ್ಡ ಒಂದು ಪದ್ಧತಿಯಾಗಿತ್ತು. 1,42,00,000 ಅಲ್ಲ, 1,10,00,000 ಒಂದು ದೊಡ್ಡ ಪದ್ಧತಿಯಾಗಿತ್ತು. ಆಗ ಅದಕ್ಕೆ ಈ ಕೇರಳ ಅರ್ಬನ್ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಅಂತೇಳಿದೆ, ಆರ್ಥಿಕ ಸಹಾಯ ನೀಡುವಂತಹ ಒಂದು ಸಂಸ್ಥೆ. ಅದರ ಸಹಾಯವನ್ನು ಪಡೆದು ಅದಕ್ಕೆ ಬೇಕಾದಂಥ ಪ್ಲ್ಯಾನ್ ಎಸ್ಟಿಮೇಟ್ ತಯಾರಿಸಿ ಅದಕ್ಕೆ ಆಡಳಿತಾತ್ಮಕ ಅನುಮತಿ ಪಡೆದು ಸಾಂಕೇತಿಕ ಅನುಮತಿ ಪಡೆದು ಅದನ್ನು ಶಿಲಾನ್ಯಾಸ ಮಾಡಿದ್ದೆವು. ಆವತ್ತಿನ ಗೃಹ ಸಚಿವರಾಗಿದ್ದಂಥ ಶ್ರೀ ರಮೇಶ್ ಚೆನ್ನಿತ್ತಲರವರು 2015ರಲ್ಲಿ ಪೆರ್ಲಕ್ಕೆ ಬಂದು ಅದಕ್ಕೆ ಶಿಲಾನ್ಯಾಸ ಮಾಡಿದರು. ಅದರ ನಂತರ ಚೀಟಿ ಎತ್ತುವಿಕೆಯ ಮೂಲಕ ಅಧಿಕಾರಕ್ಕೆ ಬಂದಂಥ ಭಾರತೀಯ ಜನತಾ ಪಕ್ಷದ ಪಂಚಾಯತ್ ಆಡಳಿತ ಸಮಿತಿಯು ಆ ಯೋಜನೆಯನ್ನು ಕೈಬಿಟ್ಟಿತು. ಇನ್ನೊಂದು ಮುಖ್ಯವಂತ ಅಭಿವೃದ್ಧಿ ಅಂತ ಹೇಳುವುದು, ನಮ್ಮದು ಹೆಣ್ಮಗಜೆ ಪಂಚಾಯತ್ ಅಂತ ಹೇಳುವಾಗ ಆ ಸಮಯದಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಇರುವಂಥ ಎಂಡೋಸಲ್ಫಾನ್ ಪೀಡಿತ ಪಂಚಾಯತ್ಗಳಲ್ಲಿ ಪ್ರಮುಖವಾದ ಒಂದು ಗ್ರಾಮ ಪಂಚಾಯತ್ ಆಗಿತ್ತು ಹೆಣ್ಮಕಜೆ. ಎಂಡೋಸಲ್ಫಾನ್ ಪೀಡಿತರಿಗೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಸರಿಯಾಗಿ ನಾವು ಕೊಡುವಂಥ ವ್ಯವಸ್ಥೆಯನ್ನು ಅವತ್ತು ಮಾಡಿದ್ದೇವೆ. 2011 ಜನವರಿ ತಿಂಗಳಿನಲ್ಲಿ ಜನವರಿ ಕೊನೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಕೇರಳ ರಾಜ್ಯ ಸರ್ಕಾರವು ಎಂಡೋಸಲ್ಫಾನ್ ಪೀಡಿತ ಪ್ರದೇಶಗಳಲ್ಲಿ ಬಡ್ಸ್ ಶಾಲೆಗಳನ್ನು ಪ್ರಾರಂಭಿಸುವುದಿದ್ದರೆ ಅದಕ್ಕೆ ಅನುಮತಿ ಕೊಡುತ್ತೇವೆ ಅಂತೇಳಿ ಹೇಳಿದಾಗ ಪ್ರಥಮವಾಗಿ ಬಡ್ಸ್ ಶಾಲೆಯನ್ನು ಪ್ರಾರಂಭಿಸಿದ್ದು ನಮ್ಮ ಪಂಚಾಯತ್ ಆಗಿದೆ. ಆ ಬಡ್ಸ್ ಶಾಲೆಯನ್ನು ಪ್ರಾರಂಭಿಸಿ ಈ ಪಂಚಾಯತಿನಲ್ಲಿರುವಂತಹ ವಿಕಲಚೇತನರಿಗೆ ಸಹಾಯವಾಗುವ ರೀತಿಯಲ್ಲಿ ನಾವು ಅದನ್ನು ಮಾಡಿದ್ದೆವು. ಅದರ ನಂತರ ಅದಕ್ಕೆ ಕಟ್ಟಡಕ್ಕೆ ಬೇಕಾಗಿ 1,42,00,000 ರೂಪಾಯಿ ನಬಾರ್ಡ್ನ ಪ್ಯಾಕೇಜಿನೊಂದಿಗೆ ಪದ್ಧತಿಯನ್ನು ತಯಾರಿಸಿ ಅಂಗೀಕಾರಗೊಂಡು ಅದಕ್ಕೆ ಸಾಂಕೇತಿಕ ಅನುಮತಿಯೆಲ್ಲ ಸಿಕ್ಕಿ ಟೆಂಡರ್ ಕೂಡ ಆಗಿತ್ತು. ಆದರೆ ಅದರ ನಂತರ ಬಂದ ಭಾರತೀಯ ಜನತಾ ಪಕ್ಷದ ಆಡಳಿತದಿಂದಾಗಿ ಅವರೊಂದು ಅನಾಸ್ಥೆ ಅಂತ ಹೇಳ್ಬೋದು, ಆ ಬಗ್ಗೆ ಒಂದು ಗಮನ ಕೊಡಲಿಕ್ಕೆ ಹೋಗದೆ ಆ ಪದ್ಧತಿ 1,42,00,000 ರೂಪಾಯಿಯಷ್ಟು ಫಂಡ್ ನಮಗೆ ನಷ್ಟವಾಗುವಂತೆ ಆಯಿತು. ನಮ್ಮ ಆಡಳಿತ ಕಾಲದಲ್ಲಿ 2010-15 ಆಡಳಿತ ಕಾಲದಲ್ಲಿ
ನಾವು ನಬಾರ್ಡ್ನಿಂದ ಅನೇಕ ಪದ್ಧತಿಯನ್ನು ತಂದಿದ್ದೇವೆ. ನನ್ನ ಒಂದು ಅನಿಸಿಕೆ ಅಂದರೆ, ಓರ್ವ ಜನಪ್ರತಿನಿಧಿ ಅಂತ ಹೇಳುವಾಗ ಕೇವಲ ಸರ್ಕಾರದಿಂದ ಸಿಗುವಂಥ ಫಂಡ್ಗಳಿರ್ಬೋದು, ಪಂಚಾಯತಿಗೆ 1 ಕೋಟಿ 2 ಕೋಟಿ 5 ಅಷ್ಟು ಇರ್ಬೋದು, ಅದನ್ನು ಈ 17 ವಾರ್ಡುಗಳಿಗೆ ಈಕ್ವಲ್ ಶೇರ್ ಮಾಡಿ ಕುಳಿತುಕೊಳ್ಳುವುದಲ್ಲ ಜನಪ್ರತಿನಿಧಿಯ ಕರ್ತವ್ಯ. ಓರ್ವ ಜನಪ್ರತಿನಿಧಿ ಅಂತ ಹೇಳುವಾಗ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅದೇ ರೀತಿ ನಬಾರ್ಡ್ನಂಥ ಏಜೆನ್ಸಿಗಳಿವೆ, ಅಲ್ಲಿಂದ ವಿಶೇಷ ಪದ್ಧತಿಗಳನ್ನು ತರುವಲ್ಲಿ ಪ್ರಯತ್ನಿಸಬೇಕು. ನಮ್ಮ ಪಂಚಾಯತ್ ಆಡಳಿತವು ಆ ಸಮಯದಲ್ಲಿ ಎಂಡೋಸಲ್ಫಾನ್ ಪೀಡಿತ ಪ್ರದೇಶಗಳಿಗೆ ಅನೇಕ ಪದ್ಧತಿಯನ್ನು ನಾವು ತಂದಿದ್ದೇವೆ. ಈ 8 ಅಂಗನವಾಡಿ ಕಟ್ಟಡಗಳು, ನಮ್ಮ ಅಂಗನವಾಡಿ ಕಟ್ಟಡಗಳಿಗೆ ಅಂಗನವಾಡಿ ಇತ್ತು, ಕಟ್ಟಡ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ 8 ಅಂಗನವಾಡಿ ಕಟ್ಟಡಗಳಿಗೆ ಕಟ್ಟಡವನ್ನು ನಿರ್ಮಿಸೋದಕ್ಕೆ ಬೇಕಾಗಿ ನಾವು ನಬಾರ್ಡ್ನಿಂದ ಪದ್ಧತಿಯನ್ನು ಪಡೆದುಕೊಂಡು ನಾವು ಕಟ್ಟಡವನ್ನು ನಿರ್ಮಿಸಿದ್ದೇವೆ. ಅದೇ ರೀತಿ ಬೇರೆ ಬೇರೆ ಕುಡಿನೀರು ಪದ್ಧತಿಗಳು, ಈಗ ಗ್ರಾಮ ಪಂಚಾಯತ್ ವತಿಯಿಂದ ಬರುವಂಥ ಫಂಡ್ನಲ್ಲಿ ಅದೆಷ್ಟೋ ಕುಡಿನೀರು ಪದ್ಧತಿ ನಾವು ಮಾಡಿದ್ದೇವೆ. ಆದರೆ ವಿಶೇಷ ಪದ್ಧತಿ ನಬಾರ್ಡ್ನದ್ದು ಅಂತ ಹೇಳುವಾಗ ಈ ಪಂಚಾಯತ್ಗೆ ಸಂಬಂಧಪಟ್ಟಂತೆ 4 ಕುಡಿನೀರು ಪದ್ಧತಿಗಳನ್ನು ನಾವು ಅವತ್ತು ಹಮ್ಮಿಕೊಂಡಿದ್ದೇವೆ. ಅದು ಜಾರಿಯಾಗಿದೆ ಕೂಡ. ಅದೇ ರೀತಿ ರಸ್ತೆಗಳು ನಬಾರ್ಡ್ನ ವತಿಯಿಂದ ಫಂಡ್ ಪಡೆದು, ಅದೇ ರೀತಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿಶೇಷ ಫಂಡ್ಗಳನ್ನು ಪಡೆದುಕೊಂಡು, ಅನುದಾನವನ್ನು ಪಡೆದುಕೊಂಡು ನಾವು ಅನೇಕ ಪದ್ಧತಿಗಳನ್ನು ಈ ಪಂಚಾಯತ್ನಲ್ಲಿ ಜಾರಿಗೊಳಿಸಿದ್ದೇವೆ. ಮತ್ತೊಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ, ನಾವು ಈ 2014 ಜನವರಿ 26ನೇ ತಾರೀಕಿನಂದು ನಮ್ಮ ಪಂಚಾಯತಿನಲ್ಲಿ ಪೆನ್ಷನ್ಗೆ ಅರ್ಹರಾದವರನ್ನು ಗುರುತಿಸಿಕೊಂಡು ಸಂಪೂರ್ಣ ಪೆನ್ಷನ್ ಪದ್ಧತಿಯಲ್ಲಿ ಒಳಪಟ್ಟಿರೋ ಒಂದು ಪಂಚಾಯತನಾಗಿ 2014 ಜನವರಿ 26ನೇ ತಾರೀಕಿನಂದು ಅವತ್ತಿನ ಗೃಹ ಸಚಿವರಾಗಿದ್ದಂಥ ರಮೇಶ್ ಚೆನ್ನಿತ್ತಲರವರು ಪೆರ್ಲಕ್ಕೆ ಬಂದು ಘೋಷಣೆ ಮಾಡಿದ್ದಾರೆ. ಆಗ ನಾವು ಪೆನ್ಷನ್ ಕೊಡುವಂಥ, ಅವರಿಗೆ ಸಮಯ ಬಂಧಿತವಾಗಿ ಪೆನ್ಷನ್ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೆವು. ಹೀಗೆ ಅನೇಕ ಪದ್ಧತಿಗಳು ನಾವು ತರುವಲ್ಲಿ ಯಶಸ್ವಿಯಾಗಿದ್ದೇವೆ. ಮಾತ್ರವಲ್ಲ, ಕೃಷಿಕರಿಗೆ ಕೊಡುವಂತಹ ಸ್ಕೀಮ್ಗಳು ಇರ್ಬೋದು, ಅವರ ಕೃಷಿಕನಿಗೆ ಕೊಡಬೇಕಾದಂಥ ಕೆಲವು ಪದ್ಧತಿಗಳು, ಉದಾಹರಣೆಗೆ ನಾನು ಹೇಳುವುದಿದ್ರೆ ಮೈಲ್ತುತ್ತು ಮತ್ತು ಸುಣ್ಣ ಅಂತ ಹೇಳುವಂಥ ಒಂದು ಸಣ್ಣ ಒಂದು ಆ ಸಿಂಪಡಣೆಗೆ ರೋಗಗಳಿಗೆ ಸಿಂಪಡಣೆ ಮಾಡಬೇಕಂತ ಒಂದು ವ್ಯವಸ್ಥೆ, ಅದು ಕೃಷಿಕರಿಗೆ ಕೊಡಬೇಕಾದ್ದು ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ. ಆದರೆ ಭಾರತೀಯ ಜನತಾ ಪಕ್ಷ ಆಡಳಿತ 2005ರಿಂದ 10ನೇ ವರ್ಷದವರೆಗೆ ಆಡಳಿತ ಮಾಡಿದಂಥ ಭಾರತೀಯ ಜನತಾ ಪಕ್ಷದ ಆಡಳಿತ ಇರುವಂಥ ಸಂದರ್ಭದಲ್ಲಿ ಅದನ್ನು ಕೊಡ್ತಾ ಇದ್ದದ್ದು ಡಿಸೆಂಬರ್ ಜನವರಿ ತಿಂಗಳಿನಲ್ಲಿ. ನಾನು ಅಧಿಕಾರಕ್ಕೆ ಬಂದ ಕೂಡಲೇ ಕೃಷಿಕರ ಬಗ್ಗೆ ಗಮನ ಕೊಟ್ಟು ನಾನೊಂದು ಉದ್ಯೋಗಸ್ಥರಿಗೆ ನಿರ್ದೇಶನ ಕೊಟ್ಟದ್ದು, ಅದನ್ನು ಈ ಡಿಸೆಂಬರ್ ಜನವರಿ ತಿಂಗಳಿನಲ್ಲಿ ಅದು ಕೃಷಿಕರಿಗೆ ಕೊಡುವಂಥ ಎಲ್ಲ ಸವಲತ್ತುಗಳನ್ನು ಸಕಾಲದಲ್ಲಿ ಕೊಡಬೇಕು. ಈ ಮೈಲ್ತುತ್ತು ವಿತರಣೆಯನ್ನು ಜೂನ್ ತಿಂಗಳಿನಲ್ಲೇ ಮಾಡಬೇಕು ಅಂತ ಹೇಳಿ ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ನಾವು ಮಾಡಿದ್ದೇವೆ. ಮತ್ತು ಹೈನುಗಾರಿಕೆ ಕೃಷಿಕರಿಗೆ ಸಂಬಂಧಪಟ್ಟಂತೆ ಅವರಿಗೆ ಅನೇಕ ಪದ್ಧತಿಗಳನ್ನು ನಾವು ಅವತ್ತು ಹಮ್ಮಿಕೊಂಡಿದ್ದೇವೆ. ಹೀಗೆ ಬೇರೆ ಬೇರೆ ಪದ್ಧತಿಗಳು. ಮತ್ತು ಸಾಧಾರಣವಾಗಿ BJP ಆಡಳಿತ ಕಾಲದಲ್ಲಿ 2005ರಿಂದ 10ರವರೆಗೆ ಹೇಗೆಂದರೆ, ಸರ್ಕಾರದಿಂದ ಬರುವಂಥ ಅನುದಾನವನ್ನು ಸರಿಯಾಗಿ ವಿನಿಯೋಗಿಸದೆ ಮಾರ್ಚ್ 31ರ ಒಳಗೆ ಬರುವಂಥ ಅನುದಾನವನ್ನು ವಿನಿಯೋಗಿಸಬೇಕು. ಇಲ್ಲದಿದ್ದರೆ ಅದು ಪಂಚಾಯತಿಗೆ ನಷ್ಟ, ಗ್ರಾಮ ಪಂಚಾಯತಿಗೆ. ನಾನು ಅಧಿಕಾರ ತೆಗೆದುಕೊಂಡ ಕೂಡಲೇ ಸಂಬಂಧಪಟ್ಟಂಥ ನಮ್ಮ ಈ ನಿರ್ವಹಣಾ ಉದ್ಯೋಗಸ್ಥರಿದ್ದಾರೆ, ಅವರೆಲ್ಲ ಸಭೆ ಕರೆದು ಕಡ್ಡಾಯವಾಗಿ ಹೇಳಿದ್ದೇನೆ, ಮಾರ್ಚ್ 31 ಆಗುವ ನಮ್ಮ ಹಣ ಒಂದೇ ₹1 ನಷ್ಟಗೊಳ್ಳಬಾರದು. ನಮ್ಮ ಗ್ರಾಮ ಪಂಚಾಯತಿಗೆ ನಷ್ಟಗೊಂಡ್ರೆ ಮತ್ತಿನ ವರ್ಷ ನಮಗೆ ಅಷ್ಟು ಹಣ ಕಡಿತವಾಗ್ತದೆ ಅಂತೇಳಿ ಆ ನಷ್ಟಗೊಳ್ಳದ ರೀತಿಯಲ್ಲಿ ಪಡಿಸಿದ್ದೇವೆ 5 ವರ್ಷ ಕೂಡ. ಅದರಲ್ಲಿ ನನಗೆ ತೃಪ್ತಿ ಇದೆ. ತುಂಬ ನಿಮ್ಮ ಅವಧಿಯ ಕೆಲಸದ ಬಗ್ಗೆ ತುಂಬ ಸ್ಪೆಸಿಫಿಕ್ ಆಗಿ ಅನೇಕ ಕೆಲಸದ ಬಗ್ಗೆ ಹೇಳಿದ್ರಿ. ನಿಜಕ್ಕೂ ನಿಮ್ಮ ಐಡಿಯಾಲಜಿ, ನಿಮ್ಮ ದೃಷ್ಟಿಕೋನ, ಅಭಿವೃದ್ಧಿಯ ಬಗ್ಗೆ ನಿಮಗಿರುವಂಥ ಕಾಳಜಿ ಎಲ್ಲ ಗೊತ್ತಾಗ್ತದೆ ನಿಮ್ಮ ಮಾತುಗಳಲ್ಲಿ. ನಾನು ಕೇಳುವುದು 2005ರಿಂದ 10ರಿಂದ 15 ಮತ್ತೆ ಏನಾಯ್ತು ಆ ನಂತರ? ಇಷ್ಟೆಲ್ಲ ನೀವು ಮಾಡಿ ಕೂಡ ನಿಮಗೆ ಅಧಿಕಾರ ಸಿಗಲಿಲ್ಲ ಅಂತ ಹೇಳಿದ್ರೆ 2015ರ ಚುನಾವಣೆಯಲ್ಲಿ ಯನ್ಮಕಜೇಲಿ ಏನು ಮಾಡಿತ್ತು ಅಂದರೆ, BJP ಮತ್ತು CPM ರಹಸ್ಯ ಮೈತ್ರಿ ಮಾಡಿತ್ತು. ಆ ರಹಸ್ಯ ಮೈತ್ರಿಯ ಪರಿಣಾಮವಾಗಿ ಅಂದರೆ UDF ಅಧಿಕಾರಕ್ಕೆ ಬರುತ್ತದೆ, ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತದೆ ಅಂತ ಹೇಳುವಾಗ ಈ BJP ಮತ್ತು ಎಡರಂಗ ರಹಸ್ಯ ಮೈತ್ರಿ ಮಾಡಿ ಕೆಲವು UDFಗೆ ಕಾಂಗ್ರೆಸ್ಸಿಗೆ ಸಿಗುವಂಥ ಕೆಲವು ಸ್ಥಾನಗಳನ್ನು ಕಳೆದುಕೊಳ್ಳಬೇಕಾಯಿತು. ಹಾಗೆ ಸೀಟ್ ಹೋಯಿತು ಅಂತ ಹೋಯಿತು. ಇಲ್ಲದಿದ್ರೆ ಖಂಡಿತವಾಗಿ ಆಡಳಿತ ಬರ್ತದೆ ಪುನರಾವರ್ತನೆ ಆಗಬೇಕಿತ್ತು. ಹೌದು.
ಸೋಮಣ್ಣನೇ ಕಳೆದ ಇಲೆಕ್ಷನ್ ಅಲ್ಲಿ ಸೋತದ್ದು ಅಲ್ವಾ? ಹೌದು ಹೌದು. ಅದು ಆ ರೀತಿ ಒಂದು ದೊಡ್ಡ ಒಂದು ಏನ್ ಹೇಳುದು, ಒಂದು ಈ ಜಯ ಸಾಧ್ಯತೆ ಸ್ವಲ್ಪ ಕಮ್ಮಿ ಇರುವಲ್ಲಿ, ಜಯ ಸಾಧ್ಯತೆ ಇಲ್ಲ ಹೆಣ್ಮಕ್ಕಜೆ ಅಂತ ಹೇಳಿದ್ರೆ ಬಿಜೆಪಿ ಒಂದು ಭದ್ರಕೋಟೆ, ಅಲ್ಲಿ ಹೋಗಿ ಸ್ಪರ್ಧಿಸ್ಲಿಕ್ಕೆ ಕಾರಣ ಎಂತ? ನಿಮ್ಮಂತವ್ರು ನಿಜಕ್ಕೂ ಗೆದ್ದು ಬರ್ಬೇಕಾದವರಾಗಿರ್ಲಿಲ್ವ? ಅಲ್ಲ, ಹೌದು. ಆದರೆ ನಾನು ಜನರ ಮನಸ್ಸು ಹೇಗಿದೆ, ಅವರ ಪ್ರತಿಕ್ರಿಯೆ ಹೇಗಿದೆ ಅಂತೇಳಿ ನೋಡ್ಲಿಕ್ಕೆ ಬೇಕಾಗಿ ಸ್ಪರ್ಧಿಸಿದ್ದು ನಿಜ. ಪರೀಕ್ಷೆ ಮಾಡಿ ಆಗಲ್ಲ. 80 ಓಟ್ ಇರುವಂತಹ ಒಂದು ವಾರ್ಡಲ್ಲಿ ಬಿಜೆಪಿಯ ಕೋಟೆಯಲ್ಲಿ ನಾನು ಹೋಗಿ ಸ್ಪರ್ಧಿಸಿದ್ದು, ಅಥವಾ ನಾನು ಕಾಂಗ್ರೆಸ್ನ ಒಂದು UDF ನ ಕೋಟೆಯಲ್ಲಿ ಗೊತ್ತಿತ್ತಲ್ವ ಜಯ ಕಷ್ಟ ಉಂಟು ಅಂತ? ಕಷ್ಟ ಉಂಟು ಅಂತೇಳಿ ಗೊತ್ತಿತ್ತು. ಆದರೆ ನನಗೆ ಸ್ಪರ್ಧಿಸುತ್ತಿದ್ದರೆ ಅವತ್ತು ಮುಸ್ಲಿಂ ಲೀಗ್ನವರು ಹೇಳಿದ್ದಾರೆ ನನಗೆ ಸೀಟು ಬಿಟ್ಟು ಕೊಡುವ ಅಂತೇಳಿ. ಆದರೆ ನಾವು ಯಾವುದು ಬೇಡ, ನನಗೆ ಜಯ ಸಾಧ್ಯತೆ ಇರುವ ಸೀಟು 100% ಸಾಧ್ಯತೆ ಇರೋದು ಬೇಡ, ನಾನು ಬಿಜೆಪಿಯ ಒಂದು ಕೋಟೆಯಲ್ಲಿ ಸ್ಪರ್ಧಿಸಲಿಕ್ಕೆ ತಯಾರಾಗಿದ್ದೇನೆ ಅಂತ ಹೇಳಿ ಪಕ್ಷದವರಲ್ಲಿ ಹೇಳಿಕೊಂಡೇ ನಾನು ಸ್ಪರ್ಧಿಸಿದ್ದು. 80 ಓಟ್ ಇದ್ದಂಥ UDFಗೆ ನಾನಲ್ಲಿ 340 ಓಟು ನನಗೆ ಸಿಕ್ಕಿದೆ. 80 ಓಟ್ ಇದ್ದಂಥ ಆ ವಾರ್ಡಲ್ಲಿ, ಅದರ ಹಿಂದಿನ ಚುನಾವಣೆಗಳಲ್ಲಿ 80-90ರಷ್ಟು ಓಟ್ ಇದ್ದಂಥ ಆ ವಾರ್ಡಲ್ಲಿ 340ರಷ್ಟು ಓಟನ್ನು ನಾನು ಪಡೆದಿದ್ದೇನೆ. ಒಂದು ಬೂತಲ್ಲಿ ಆ ಬಿಜೆಪಿ ಕೋಟೆ ಹೇಗಿದೆ ಅಂದರೆ, ಒಂದು ಬೂತಲ್ಲಿ 11 ಓಟ್ ಇತ್ತು. 2005ರ ಚುನಾವಣೆ 2010ರ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಸಿಕ್ಕಿದ್ದು ಕೇವಲ 11 ಓಟ್. ಆ ಬೂತಲ್ಲಿ ನಾನು 119 ಓಟನ್ನು ಗಳಿಸಿದ್ದೇನೆ. ನಾನು ಯಾವ ರೀತಿ ಒಂದು ಸ್ಪರ್ಧಿಸಿ ಅಲ್ಲ, ಅದು ರೀತಿಯಲ್ಲಿ ನೀವು ಹೇಳಿದ್ದು ಕರೆಕ್ಟ್. ಒಂದು ಸ್ಪರ್ಧೆ, ಅದೇ ರೀತಿ ಆ ಶಕ್ತಿ ಪ್ರದರ್ಶನ, ಅಲ್ಲಿ ಜನರ ಒಂದು ಮನಸ್ಸು ನಿಮ್ಮೊಟ್ಟಿಗೆ ಇದೆಯಾ ಅಂತ ನೋಡ್ಲಿಕ್ಕೆ ಆಯ್ತು. ಆದ್ರೂ ಕೂಡ ಸೋಮಶೇಖರ್ ಅಂತ ಹೇಳುವಂತ ಒಂದು ಮೊದಲಿನ ಅಧ್ಯಕ್ಷರನ್ನು ಕಳ್ಕೊಂಡಾಗ ಆಯ್ತು ಅಂತ ನಾನು ಹೇಳುದು. ಪಂಚಾಯತ್ನ ಜನರು ನಿಮ್ಮ ಒಂದು ಸೇವೆ ಕಳ್ಕೊಂಡಾಗೆ ಆಯ್ತು ಆಗಿರ್ಬೋದು. ಸೋಮಣ್ಣ, ಇವಾಗ ನೀವು ಅಭಿವೃದ್ಧಿಯ ಬಗ್ಗೆ, ಅದರಲ್ಲಿ ಮುಖ್ಯವಾಗಿ ಗಮನೀಯವಾದಂಥದ್ದು ಪೆರ್ಲಪೇಟೆಯಲ್ಲಿ ಪಂಚಾಯತಿನ ಅಧೀನದ ಒಂದು 23 ಸೆನ್ಸ್ ಸ್ಥಳ ಇತ್ತು ಅಂತ ಅದನ್ನು ಗುರುತಿಸಿ, ಅದೇ ರೀತಿ ಅಲ್ಲಿ ಅನಧಿಕೃತ ವ್ಯಾಪಾರಸ್ಥರನ್ನು ತೆರವುಗೊಳಿಸಿ ಅದರಲ್ಲಿ ಕರೆಕ್ಟ್ ಆಗಿರುವಂತಹ ವ್ಯಾಪಾರಿಗಳಿಗೆ ಬೇರೆ ವ್ಯವಸ್ಥೆ ಮಾಡುವಂತ ಒಂದು ದೊಡ್ಡ ಉದ್ದೇಶ. ಅದೇ ರೀತಿ ಬಸ್ ನಿಲ್ದಾಣ, ಶೆಡ್, ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ, ಈ ರೀತಿ ದೊಡ್ಡ ಕೆಲಸ, ಅದರಲ್ಲಿ ಅನೇಕ ಚಟುವಟಿಕೆಗಳಲ್ಲಿ ಸಂಪೂರ್ಣ ಆಗಿದೆ ಪೆರ್ಲಪೇಟೆಯಲ್ಲಿ ಅಂತ ದೊಡ್ಡ ಕೆಲಸಗಳನ್ನು. ಅದೇ ರೀತಿ ಅದರ ಜೊತೆಗೆ ನೀವು ಬಿಜೆಪಿಯ ಒಂದು ಆಡಳಿತ ವೈಫಲ್ಯವನ್ನು ಹೇಳಿದ್ರಿ, ಅವರು ಏನು ಮಾಡಲಿಲ್ಲ ಅಂತ ಹೇಳ್ತೀರಾ ನೀವು? ಅದೇ ಪ್ರಮುಖವಾಗಿ ಈ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತ ಹೇಳೋದು 2015ರ ಪಂಚಾಯತ್ ಚುನಾವಣೆಯ ಸಾಧಾರಣ 1 ತಿಂಗಳು ಮೊದಲು ಶಿಲಾನ್ಯಾಸ ಆಯಿತು. ನಂತರ ಅದಕ್ಕೆ ಆವತ್ತಿನ ಪಂಚಾಯತ್ ಕಾರ್ಯದರ್ಶಿಯವರು ಕೂಡ ಈ ಕೇರಳ ಅರ್ಬನ್ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯೊಂದಿಗೆ ಒಡಂಬಡಿಕೆಗೆ ಸಹಿ ಹಾಕಿದರು, ಹಣ ಪಡೆಯೋದಕ್ಕೆ ಬೇಕಾಗಿ. ಆ ನಂತರ ಬಂದಂಥ ಬಿಜೆಪಿ ಆಡಳಿತ ಅದನ್ನು ಕೈಬಿಟ್ಟಿತು. ಒಂದು. ಎರಡನೇದಾಗಿ ಬಡ್ಸ್ ಸ್ಕೂಲ್ ಕಟ್ಟಡಕ್ಕೆ ಟೆಂಡರ್ ಎಲ್ಲ ಆಗಿತ್ತು. ಸ್ಥಳ ಎಲ್ಲ ಪಂಚಾಯತಿನ ಒಂದು ಎಕರೆ ಸ್ಥಳ ಇತ್ತು. ಪಂಚಾಯತ್ನ ಸೇಲ್ ಟ್ಯಾಕ್ ಅಲ್ಲಿ ಪರ್ಲಾದಲ್ಲಿ ಇರುವಂತಹ ಚೆಕ್ ಪೋಸ್ಟ್ ಸಮೀಪ ಸ್ಥಳ ಇತ್ತು. ಆ ಸ್ಥಳವನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಬಡ್ಸ್ ಶಾಲೆಗೆ ಕಟ್ಟಡ ನಿರ್ಮಿಸುವುದಕ್ಕೆ ಬೇಕಾಗಿ 1,42,00,000 ರೂಪಾಯಿಯ ಪದ್ಧತಿಯನ್ನು ಹಮ್ಮಿಕೊಂಡು ಅದಕ್ಕೆ ಟೆಂಡರ್ ಕೂಡ ಆಗಿತ್ತು. ಅದು ಕೂಡ ಅದು ಪಂಚಾಯತ್ ಚುನಾವಣೆಯ ಸಾಧಾರಣ 1-2 ತಿಂಗಳು ಮೊದಲು. ಆದರೆ ಅದರ ನಂತರ ಬಂದ ಬಿಜೆಪಿ ಆಡಳಿತ ಅದನ್ನು ಕೈಬಿಟ್ಟಿತು. ಪೆರ್ಲಾಪೇಟೆಯಲ್ಲಿ ಈ ಎಂತ ಹೇಳ್ತಾರೆ, ಈ ಕಸವನ್ನು ವಿಲೇವಾರಿ ಮಾಡುವುದಕ್ಕೆ ಬೇಕಾಗಿ ನಾವೊಂದು ಟ್ರೈಲರ್ ಪಡೆದಿದ್ದೆವು. ಟ್ರೈಲರ್ ಪಡೆದು ಆ 2015 ಅಕ್ಟೋಬರ್ 2ನೇ ತಾರೀಕು ಅದಕ್ಕೆ ನಾವು ಚಾಲನೆ ಕೊಟ್ಟಿದ್ದೆವು. ಅದರ ಉದ್ಘಾಟನೆಯಾಗಿ ಅದನ್ನು ಕಸವನ್ನೆಲ್ಲ ಸಂಗ್ರಹಿಸಿ ಕೊಂಡೋಗಿ ಒಂದು ಸ್ಥಳಕ್ಕೆ ಹಾಕುವಂಥ, ಅದನ್ನು ಅಂತ ಹೇಳೋದು ವೇಸ್ಟ್ ಹಾಕುವಂಥ ಒಂದು ವ್ಯವಸ್ಥೆ ಮಾಡಿದ್ದೆವು. ಆದರೆ ಅದನ್ನು ಕೂಡ, ಆ ಟ್ರೈಲರ್ ಕೂಡ ಇವತ್ತು ಅಲ್ಲಿ ಹಾಳಾಗ್ತಾ ಉಂಟು, ತುಕ್ಕು ಹಿಡಿದು ಹಾಳಾಗ್ತಾ ಉಂಟು ಬಿಜೆಪಿ 3 ವರ್ಷದ ಆಡಳಿತ ಕಾಲದಲ್ಲಿ. ಆ 3 ಅಂಶಗಳು. ಮತ್ತೊಂದು, ಬಿಜೆಪಿ ಆಡಳಿತ ಕಾಲದಲ್ಲಿ ಫಂಡ್ಗಳನ್ನು ಸರಿಯಾಗಿ ವಿನಿಯೋಗಿಸದೆ ನಷ್ಟ ಮಾಡಿ ಹಿಂದಿರುಗಿ ಸರ್ಕಾರಕ್ಕೆ ಕಳುಹಿಸಿಕೊಟ್ಟಂಥ ವ್ಯವಸ್ಥೆ ಇತ್ತು. ಅಂದರೆ ಫಂಡನ್ನು ಸರಿಯಾಗಿ ವಿನಿಯೋಗಿಸ್ತಿರಲಿಲ್ಲ ಅಂತೇಳಿ, ಲ್ಯಾಪ್ಸ್ ಆಗ್ತಿತ್ತು ಅಂತೇಳಿ. ಮತ್ತೊಂದು ಪ್ರಮುಖವಾದಂಥ ಇನ್ನೊಂದು ಅಂಶ ಅಂತ ಹೇಳಿದರೆ, ಈ ಮರಾಠಿ ಸಮುದಾಯ ಈ ST ಲಿಸ್ಟಿಗೆ ಸೇರ್ಪಡೆ ಮಾಡಿತ್ತು. ಕೇಂದ್ರದ ಮನಮೋಹನ್ ಸಿಂಗ್ ಸರ್ಕಾರ ನಮ್ಮ ರಾಜ್ಯವನ್ನು ಆಡಳಿತ ನಡೆಸಿದಂಥ ಉಮ್ಮನ್ ಚಾಂಡಿ ಸರ್ಕಾರದ ಶಿಫಾರಸಿನ ಮೇರೆಗೆ ಮರಾಠಿಯನ್ನು ST ವಿಭಾಗಕ್ಕೆ ಸೇರಿಸಿ ಆದೇಶ ಹೊರಡಿಸಿತು. ಆವಾಗ ಸ್ವಾಭಾವಿಕವಾಗಿ ಹೆಣ್ಮಕ್ಕಜೆಯಲ್ಲಿ ತುಂಬ ಬಂದಿದ್ದಾರೆ ಮರಾಠಿ ಸಮುದಾಯದ ಜನರು. ಆಗ ಅವರಿಗೆ ಒಂದು ದೊಡ್ಡ ಒಂದು ST ಫಂಡ್ ಅಂತೇಳಿ ಸರ್ಕಾರದಿಂದ ವಾರ್ಷಿಕ ಯೋಜನೆಯಲ್ಲಿ ST ಫಂಡ್ ಅಂತೇಳಿ ಒಂದು ದೊಡ್ಡ ಮೊತ್ತ ಲಭಿಸಬೇಕಿತ್ತು.
ಆದರೆ 2015ರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದಂತಹ ಬಿಜೆಪಿ ಆಡಳಿತ ಅದಕ್ಕೆ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಅದೇ ಸಂದರ್ಭದಲ್ಲಿ 2 ವರ್ಷಗಳ ಕಾಲ ನಮಗೆ ಸಿಕ್ಕಿದಂತಹ ಫಂಡ್ ನಷ್ಟ ಆಯಿತು. ಅದೇ ಸಂದರ್ಭದಲ್ಲಿ ನಮ್ಮ ಸಮೀಪದ ಪಂಚಾಯತ್ ಇರುವಂತಹ ಬದಿಯಡ್ಕ ಪಂಚಾಯತ್ ಇರ್ಬೋದು, ಪೈವಳಿಕೆ ಇರ್ಬೋದು, ಮರಾಠಿ ಸಮುದಾಯ ಅಧಿಕ ಇರುವಂತಹ ಪಂಚಾಯತ್, ಅಲ್ಲಿ ಈ ಒಂದು ವಿಶೇಷ ಅನುದಾನ ಸಿಗ್ತಿತ್ತು. ಆದರೆ ಹೆಣ್ಮಕ್ಕಳಿಗೆ ಸಿಗಬೇಕಾದಂಥ ಕೋಟಿಗಟ್ಟಲೆ ಫಂಡ್ ಇರ್ಬೋದು. ಒಂದು ವರ್ಷದಲ್ಲಿ ಸಾಧಾರಣ 2 ಕೋಟಿಗಿಂತ ಅಧಿಕ ಮರಾಠಿ ಈ ST ಸಮುದಾಯದ ಅಭಿವೃದ್ಧಿಗೆ ಬೇಕಾಗಿ ಸರ್ಕಾರದಿಂದ ಸಿಗಬೇಕಾದ ಫಂಡ್ 2 ವರ್ಷ ನಷ್ಟಗೊಂಡಿತ್ತು. ನಾವು ನಮ್ಮ ಪಂಚಾಯತ್ ಸದಸ್ಯರುಗಳು ಪಂಚಾಯತ್ ಆಡಳಿತ ಸಮಿತಿ ಸಭೆಯಲ್ಲಿ ಹೋರಾಟ ಮಾಡಿದ್ರು. ಆದರೂ ಕೂಡ ಬಿಜೆಪಿ ಆಡಳಿತ ಅದಕ್ಕೆ ಯಾವುದಕ್ಕೂ ಗಮನ ಕೊಡದಂಥ ಸನ್ನಿವೇಶ ಬಂದಂಥ ಸಂದರ್ಭದಲ್ಲಿ ನಾವು ಐಕ್ಯರಂಗದ ವತಿಯಿಂದ ನಾವು ಹೋರಾಟ ನಡೆಸಿದೆವು. ರಾಜ್ಯ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಕಳುಹಿಸಿದೆವು, ಜಿಲ್ಲಾಧಿಕಾರಿಯನ್ನು ಭೇಟಿಯಾದೆವು. ಪ್ರತಿಪಕ್ಷ ನೇತಾರರ ಮೂಲಕ ನಾವು ಸರ್ಕಾರಕ್ಕೆ ಒತ್ತಡ ಹೇರಿ ನ್ಯಾಯವಾಗಿ ಸಿಗಬೇಕಾದಂತಹ ಆ ಫಂಡನ್ನು ಮತ್ತೆ 3ನೇ ವರ್ಷದಲ್ಲಿ ನಾವು ನಮ್ಮ ಹೋರಾಟದ ಫಲವಾಗಿ ಅದು ತರಲಿಕ್ಕೆ ಸಾಧ್ಯವಾಯಿತು. UDF ಆಡಳಿತ ಬಂದ ನಂತರ ಆಗಿರುತ್ತದೆ, 2018ರಲ್ಲಿ UDF ಆಡಳಿತ ಬಂದ ನಂತರ ಆಗಿರುತ್ತದೆ ಆ ಫಂಡ್ ಸಿಕ್ಕಿತ್ತು. ಅದೇ ರೀತಿ ಆಡಳಿತ ಪರಾಜಯ ಅಂತ ಹೇಳುವುದು, ಒಂದು ಆಡಳಿತ ವ್ಯವಸ್ಥೆ ಅಂತ ಹೇಳುವುದಿದ್ರೆ ಸರಿಯಾಗಿ ಅಲ್ಲಿ ಬೇಕಾದ ಉದ್ಯೋಗಸ್ಥರೆಲ್ಲ ಆಡಳಿತ ಮಾಡಬೇಕಾದ್ದು. ಉದ್ಯೋಗಸ್ಥರಿಗೆ ನಾವು ನಿರ್ದೇಶನ ಕೊಡಬೇಕಾದ್ದು. ಜನಪ್ರತಿನಿಧಿಗಳು ಯಾರು ಇರುತ್ತಾರೋ ಅವರು ಈ ರೀತಿ ಮಾಡಿ ಅಂತೇಳಿ ಒಂದು ತೀರ್ಮಾನ ಮಾಡಿ ಒಂದು ನಿರ್ದೇಶನ ಕೊಡಬೇಕು. ಆದರೆ ಬಿಜೆಪಿ ಆಡಳಿತದಲ್ಲಿ ಹಾಗೆ ಅಲ್ಲ, ಕೇವಲ ಉದ್ಯೋಗಸ್ಥರು ಹೇಳಿದಾಗೆ ಆಡಳಿತ. ಸಾಧಾರಣ ಒಬ್ಬ ಬಡವ ಒಂದು ಅವಶ್ಯಕತೆಗೆ ಬೇಕಾಗಿ ಒಂದು ಓನರ್ಶಿಪ್ ಸರ್ಟಿಫಿಕೇಟು ಅಥವಾ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರ್ಬೋದು. ಆ ಬರುವಂಥ ಸಂದರ್ಭದಲ್ಲಿ ಅವನಿಗೆ ಆಗಲೇ ಅಲ್ಲಿಂದ ಓನರ್ಶಿಪ್ ಕೊಡುವಂಥ ವ್ಯವಸ್ಥೆ ಹಿಂದಿನ UDF ಆಡಳಿತದಲ್ಲಿ ಇತ್ತು. ಈ ಬಿಜೆಪಿ ಆಡಳಿತದಲ್ಲಿ ಅದಿಲ್ಲ. ಬಂದು ಅರ್ಜಿ ಕೊಟ್ಟರೆ, ಯಾವುದೇ ಒಂದು ನಂಬರಿಗೆ ಒಂದು ಅರ್ಜಿ ಕೊಟ್ಟರು ಅಲ್ಲಿ ಬಂದು ಕೇಳೋರಿಲ್ಲ. ಫ್ರಂಟ್ ಆಫೀಸ್ ಅಂತೇಳಿ ಹೇಳುವುದು ಪೂರ್ಣ ಪರಾಜಯವಾಗಿತ್ತು ಬಿಜೆಪಿಯ 3 ವರ್ಷದ ಆಡಳಿತದಲ್ಲಿ. ಸಾಧಾರಣ ಜನರಿಗೆ ಸಿಗಬೇಕಾದ ಯಾವ ಸವಲತ್ತುಗಳು, ಸರ್ಟಿಫಿಕೇಟ್ಗಳು ಸಕಾಲದಲ್ಲಿ ಸಿಗ್ತಾ ಇರಲಿಲ್ಲ. ನಂತರ ಬಂದ UDF ಆಡಳಿತ 2018ರಿಂದ 2020ರ ತನಕ ಬಂದಂಥ ಆಡಳಿತ ಕೂಡ ಅದನ್ನು ಸರಿಪಡಿಸಿ ಮುಂದುವರಿಸಿ ಹೋಗಲಿಕ್ಕೆ ಸಾಧ್ಯವಾಯಿತು. ಈ ಬಾರಿ ಗೆದ್ರೆ ಸೋಮಶೇಖರ್ ಶೇಣಿ ಪಂಚಾಯತ್ ಅಧ್ಯಕ್ಷರಾಗ್ತಾರೆ ಅಂತ ಸರಿ? ಅದು ಗೆದ್ದ ಮೇಲೆ ಪಕ್ಷ ತೀರ್ಮಾನಿಸ್ತದೆ ಯಾರು ಆಗಬೇಕು ಅಂತೇಳಿ. ಈ ಚಟುವಟಿಕೆಗಳನ್ನೆಲ್ಲ ಈಗ ನೀವು ಹೇಳಿದಂತ ಬಿಜೆಪಿ ಅವರು ಮಾಡಲಿಲ್ಲ ಅಂತ ಅದನ್ನೆಲ್ಲ ಮುಂದುವರಿಸಿಕೊಂಡು ಹೋಗುವುದಕ್ಕೆ ನೀವು ಆದ್ಯತೆ ಕೊಡ್ತೀರಿ ಅಂತ ಹೇಳ್ಬೋದು? ಖಂಡಿತ ಕೊಡ್ತೇವೆ. ನಮ್ಮ ಆಡಳಿತ ಬಂದ್ರೆ ಜನರಿಗೆ ಸಿಗಬೇಕಾದ ಎಲ್ಲ ಸವಲತ್ತುಗಳನ್ನು ಸಕಾಲದಲ್ಲಿ ಕೊಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ. ಖಂಡಿತವಾಗಿಯೂ ಅಲ್ಲಿ ಇರುವುದು ಉದ್ಯೋಗಸ್ಥರ ಆಡಳಿತ ಇರಲಿಕ್ಕಿಲ್ಲ. ಅದು ನಾವು ಜನಪ್ರತಿನಿಧಿಗಳು ಯಾರು ಇರುತ್ತದೆ ಅವರಿಗೆ ಗೌರವ ಇರ್ಬೋದು, ಗ್ರಾಮ ಸಭೆಯ ತೀರ್ಮಾನಗಳಿಗೆ ಅಂಗೀಕಾರಗಳಿಗೂ ಬೆಲೆ ಇರಬಹುದು. ಗ್ರಾಮ ಸಭೆ ಏನು ಹೇಳ್ತದೆ ಅದನ್ನು ತೀರ್ಮಾನ ಮಾಡಿ ಜಾರಿಗೊಳಿಸಲಿಕ್ಕೆ ಬೇಕಾದಂತ ಎಲ್ಲ ನಿರ್ದೇಶನಗಳನ್ನು ಉದ್ಯೋಗಸ್ಥರಿಗೆ ನಾವು ಕೊಡ್ತೇವೆ. ನಿಮ್ಮ ಸೀಟು ಹಂಚಿಕೆ ಯಾವ ರೀತಿಯಲ್ಲಿ ಏನಾದರೂ ಅಸಮಾಧಾನ ಉಂಟಾ? ಏನು ಅಸಮಾಧಾನ ಇಲ್ಲ, ಎಲ್ಲ ತೃಪ್ತರಾಗಿ ನಾವು ಏನಿಲ್ಲ ಇಲ್ಲ. ನಮ್ಮಲ್ಲಿ ಸ್ಪರ್ಧಿಸುತ್ತಿರುವ 17 ಮಂದಿ ಕೂಡ ಅರ್ಹರೇ, ಒಳ್ಳೆ ವಿದ್ಯಾಭ್ಯಾಸ ಇದ್ದವರು, ಡಾಕ್ಟರ್ಗಳಿದ್ದಾರೆ. ನಾವೀಗ ಸ್ಪರ್ಧಿಸುವ ಟೀಮಲ್ಲಿ ವೈದ್ಯ ವೃತ್ತಿಯನ್ನು ಮಾಡುವವರಿದ್ದಾರೆ, ಅಧ್ಯಾಪಕರಿದ್ದಾರೆ, ಒಳ್ಳೆ ಕೃಷಿಕರಿದ್ದಾರೆ, ಫುಲ್ ಟೈಮ್ ಸೋಷಿಯಲ್ ವರ್ಕ್ ಮಾಡುವವರಿದ್ದಾರೆ. ಜೊತೆಗೆ ಒಳ್ಳೆ ತಂಡ ಅಂತ ಹೇಳುವಂತ ಒಳ್ಳೆ ತಂಡ. ನಿಮ್ಮದೊಂದು ದೊಡ್ಡ ರಾಜಕೀಯ ಹಿನ್ನೆಲೆ ಇರುವಂತಹ ಒಂದು ಕುಟುಂಬ. ಅಮ್ಮ ಕೂಡ ಅನೇಕ ವರ್ಷಗಳ ಕಾಲ ಇಲ್ಲಿ ಪಂಚಾಯತ್ ಅಧ್ಯಕ್ಷ. ಈ ಬಾರಿ ಅಣ್ಣ ಸ್ಪರ್ಧೆಗಿದ್ದಾರೆ. ನಿಮ್ಮೊಂದು ಕುಟುಂಬ ಹಿನ್ನೆಲೆ ಬಗ್ಗೆ ಒಂದೆರಡು ಮಾತುಗಳಲ್ಲಿ ಒಂದು ಪರಿಚಯ. ನಾವಂದರೆ ನನ್ನ ಕಾಲೇಜ್ ಜೀವನದ ನಂತರ 98ರಲ್ಲಿ ನನ್ನ ಡಿಗ್ರಿ ಆಯಿತು. ಕಾಲೇಜು ವಿಟ್ಲದಲ್ಲಿ ಪೂರ್ಣಗೊಳಿಸಿದೆ. ನಾನು ಕಾಲೇಜು ಜೀವನದಲ್ಲಿ ಕೂಡ ರಾಜಕೀಯದಲ್ಲಿ ವಿದ್ಯಾರ್ಥಿ ಸಂಘಟನೆಯಲ್ಲಿದ್ದೆ. NSUIನ ಬ್ಲಾಕ್ ಅಧ್ಯಕ್ಷನಾಗಿದೆ ಕರ್ನಾಟಕದಲ್ಲಿ, ವಿಟ್ಲದಲ್ಲಿ. ಅದೇ ರೀತಿ ಅಲ್ಲಿ ವಿಠಲ ಪದವಿ ಪೂರ್ವ ಕಾಲೇಜಿನಲ್ಲಿ ಚುನಾವಣೆಯ ಮೂಲಕ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೆ. ಅದೇ ರೀತಿ ಸರ್ಕಾರಿ ಕಾಲೇಜಿನಲ್ಲಿ ಕೂಡ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಚುನಾವಣೆಯ ಮೂಲಕ ಆಯ್ಕೆಯಾಗಿದ್ದೆ. ಮಂಗಳೂರು ಯೂನಿವರ್ಸಿಟಿಯ ಆಲ್ ಕಾಲೇಜ್ ಸ್ಟೂಡೆಂಟ್ಸ್ ಯೂನಿಯನ್ ಇತ್ತು, ಅದರ ಉಪಾಧ್ಯಕ್ಷನಾಗಿದ್ದೆ ನಾನು, ಚುನಾವಣೆ ಮೂಲಕ ಆಯ್ಕೆಯಾದ್ದು. ಮತ್ತು ನಮ್ಮ ರಾಜಕೀಯ ಅಂತ ಹೇಳುವುದು ನಮ್ಮ ಕುಟುಂಬವೇ ಮೊದಲಿನಿಂದಲೇ, ನನ್ನ ತಂದೆ ಕೂಡ ರಾಜಕೀಯದಲ್ಲಿದ್ದವರೇ. ತಾಯಿ 2000ದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಇದೇ ವಾರ್ಡ್ನಿಂದ, ಈ ಶೇಣಿ ವಾರ್ಡ್ನಿಂದ ಸ್ಪರ್ಧಿಸಿ ಆಯ್ಕೆಯಾಗಿ ಪ್ರಥಮವಾಗಿ ಪಂಚಾಯತ್ ಅಧ್ಯಕ್ಷರಾದರು 2000ದಿಂದ 2005ರ ತನಕ.
2005ರ ಚುನಾವಣೆಯಲ್ಲಿ CPMನ ಎಡರಂಗದ ಕೋಟೆಯಾದಂತಹ ಬನ್ಪುತಡ್ಕದಲ್ಲಿ ಹೋಗಿ ಸ್ಪರ್ಧಿಸಿದರು. ಅಮ್ಮ ಅಲ್ಲಿ ಅವರು ಗೆದ್ದರು. 2010ರಲ್ಲಿ ಕೂಡ ಅದೇ ಸೀಟಲ್ಲಿ ನಿಂತು ಅವರು ಗೆದ್ದರು. 2015ರಲ್ಲಿ CPM BJPಗೆ ಮತ ಹಾಕಿದಂಥ ಸಂದರ್ಭದಲ್ಲಿ ಕೂಡ ಅವರಲ್ಲಿ ಆಯ್ಕೆಯಾದರು. ಅವರು 2000ರಿಂದ 2020ರ ತನಕ ಪಂಚಾಯತ್ 20 ವರ್ಷಗಳ ಕಾಲ. ಅದೇ ರೀತಿ ಈ ಸಲ ನನ್ನ ಸಹೋದರ ಅವರ ಅಧ್ಯಾಪಕ, ಅವರು ಕೂಡ ರಾಜಕೀಯದಲ್ಲಿರುವವರೇ, ಸಾಮಾಜಿಕ ಸೇವೆಯನ್ನು ಮಾಡುವವರು. ಅವರು ಈ ಸಲ ಬೆದ್ರಂಪಲ್ಲ, ಈ ಪಂಚಾಯತಿನ 11ನೇ ವಾರ್ಡ್ ಆದಂತಹ ಬೆದ್ರಂಪಲ್ಲದಿಂದ ಸ್ಪರ್ಧಿಸ್ತಾ ಇದ್ದಾರೆ. ಆ ಸ್ಪರ್ಧೆ ಮಾಡಲಿಕ್ಕೆ ಕೂಡ ಒಂದು ಕಾರಣ ಇದೆ. ಮುಖ್ಯವಾಗಿ ಅಲ್ಲಿಯ ಜನರ ಒಂದು ಬೇಡಿಕೆ ಇತ್ತು ಕಳೆದ 1-2 ವರ್ಷಗಳಿಂದ. ಇಲ್ಲಿ ಜನರಲ್ಲಾದರೆ ನೀವು ಸ್ಪರ್ಧಿಸಬೇಕು ಅಂತೇಳಿ ಅವರಲ್ಲಿ ಒಂದು ಡಿಮಾಂಡ್ ಇತ್ತು. ಯಾಕೆಂದರೆ ಆ ಬೆದ್ರಂಪಲ್ಲ ವಾರ್ಡ್ ಅಂತ ಹೇಳುವುದು ಅನೇಕ ವರ್ಷಗಳಿಂದ, ಬಹುಶಃ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ UDF ಅಥವಾ ಕಾಂಗ್ರೆಸ್ ಗೆದ್ದ ಚರಿತ್ರೆ ಅಲ್ಲಿ ಇಲ್ಲ. ಹಲವು ವರ್ಷಗಳಿಂದ ಎಡರಂಗದ CPMನ ಕೈಯಲ್ಲಿರುವಂಥ ಒಂದು ವಾರ್ಡ್ ಆಗಿದೆ. ಅಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯುವುದಿಲ್ಲ, ಆಗುವುದಿಲ್ಲ. ಈಗ ಅವರ ಎಡರಂಗದವರಿಗೆ ಅಭಿವೃದ್ಧಿ ಮಾಡುವುದಿದ್ರೆ ಅವರ ಸಂಸದರಿದ್ದರು ಹಿಂದೆ, ಕರುಣಾಕರನ್ರವರು ಸಂಸದರಾಗಿದ್ದರು. ಅದಕ್ಕಿಂತ ಹಿಂದೆ ಕೂಡ ಹಲವು ವರ್ಷಗಳ ಕಾಲ ಎಡರಂಗದವರೇ ಕಾಸರಗೋಡು ಲೋಕಸಭೆಯನ್ನು ಪ್ರತಿನಿಧೀಕರಿಸಿದ್ದು. ಅದೇ ರೀತಿ 2006ರಿಂದ 2011ರ ತನಕ ಮಂಜೇಶ್ವರ ಕ್ಷೇತ್ರದಲ್ಲಿ ಎಡರಂಗದ ಶಾಸಕರಿದ್ದರು. ಆ ಸಂದರ್ಭದಲ್ಲಿ ಕೂಡ ಅಲ್ಲಿ ಆ ಪ್ರದೇಶದಲ್ಲಿ ₹1 ಫಂಡನ್ನು ವಿನಿಯೋಗಿಸಲಿಕ್ಕೆ ಎಡರಂಗದಿಂದ ಸಾಧ್ಯ ಆಗಲಿಲ್ಲ. ಅಭಿವೃದ್ಧಿ ಹೇಳುವುದಿಲ್ಲ, ಕೇವಲ ರಾಜಕೀಯ ಮಾತ್ರ ಆಗಿರುತ್ತೆ ಅಲ್ಲಿ ಮಾಡುವುದು. ಅಲ್ಲಿಯ ಜನರ ಬೇಡಿಕೆಯ ಅನುಸಾರವಾಗಿ ಅವರಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಈ ಜನಸೇವಕರ ರಾಜಕಾರಣಿಗಳ ಗುಣಗಳಲ್ಲಿ ಅವರು ಜನರ ಜೊತೆಗಿರಬೇಕು, ಮತ್ತು ಆಮೇಲೆ ಅಧಿಕಾರದಲ್ಲಿರೋರಿಗೆ ಒಳ್ಳೆ ಕಮಾಂಡಿಂಗ್ ಪವರ್ ಇರಬೇಕು. ಅದೇ ರೀತಿ ಆರ್ಗನೈಸಿಂಗ್ ಕೆಪಾಸಿಟಿ ಮುಖ್ಯವಾಗಿರ್ತದೆ, ಸಂಘಟನಾ ಸಾಮರ್ಥ್ಯ ಅಂತ. ನಿಮ್ಮ ಒಂದು ಸಂಘಟನಾ ಚಾತುರ್ಯದ ಬಗ್ಗೆ ಹೇಳುವಾಗ, ಶೇಣಿ ಶಾರದಾ AP ಶಾಲೆ ಮ್ಯಾನೇಜರ್ ನೀವು. ಈ ಶಾಲೆಯಲ್ಲಿ ಕಳೆದ ವರ್ಷ ಆದಂಥ ಒಂದು ಉಪಜಿಲ್ಲಾ ಕಲೋತ್ಸವ ದೊಡ್ಡ ಮಟ್ಟಿಗೆ ಅದರ ಒಂದು ಸಂಘಟನೆಯಲ್ಲಿ ನೀವೇ ಓಡಾಡ್ತಾ ಇದ್ದವರು, ಅದರ ಒಂದು ಮುಖ್ಯ ಸಂಘಟಕನಾಗಿ. ಅದೇ ರೀತಿ ಪೆರ್ಲದಲ್ಲಿ ನಡೆದಂಥ ಒಂದು ಶಬರಿಮಲೆ ವಿಶ್ವಾಸ ಸಂರಕ್ಷಣಾ ಯಾತ್ರೆ, ಅದು ಸಾಮಾನ್ಯವಾಗಿ ಒಂದು ಯಾತ್ರೆ ಕೇರಳದ ತುದಿಯಿಂದ ಆರಂಭವಾಗಬೇಕಿದ್ರೆ ಅದು ತಲಪಾಡಿ ಮಂಜೇಶ್ವರದಿಂದ, ಅದು ಪೆರ್ಲದಿಂದ ಆರಂಭವಾಗಿದ್ದು ದೊಡ್ಡ ಒಂದು ಯಶಸ್ಸನ್ನು ಗಳಿಸಿದೆ. ಈ ಎರಡರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ. ಈ ಶಾಲಾ ಕಲೋತ್ಸವ ಅಂತ ಹೇಳುವುದು ಮೊದಲು ಬಾಲ ಕಲೋತ್ಸವ ಅಂತ ಹೇಳಿತ್ತು. ಆ ಸಂದರ್ಭದಲ್ಲೇ ನನ್ನ ನೆನಪು ಸರಿ ಅಂತ ಹೇಳಿದ್ರೆ 1988ರಲ್ಲಿ ಆಗಿರುತ್ತದೆ ಇಲ್ಲಿ ಪ್ರಥಮವಾಗಿ ಬಾಲ ಕಲೋತ್ಸವದ್ದು. ಆಗ ನಾನು 3ನೇ ಕ್ಲಾಸ್ನಲ್ಲಿ ಕಲಿತಾ ಇದ್ದೆ. ಬಾಲಕಲೋತ್ಸವ ಮತ್ತು ಯುವಜನೋತ್ಸವವಾಗಿ ಅದು ಮಾರ್ಪಾಡಾಯಿತು. ಅವತ್ತೇ ನಾವು ಪ್ರಥಮವಾಗಿ ಬಾಲಕಲೋತ್ಸವವನ್ನು 1 ದಿವಸದ ಕಾರ್ಯಕ್ರಮ ಆಗಿತ್ತು, 1 ಹಗಲು 1 ರಾತ್ರಿ. ಅವತ್ತೇ ನಾವು ಇಲ್ಲಿ ಒಳ್ಳೆ ಉತ್ತಮ ರೀತಿಯಲ್ಲಿ ಸಂಘಟಿಸಿದ್ದು. ನನ್ನ ತಂದೆಯವರು ಆಗ ಇಲ್ಲಿ ಶಾಲೆ ಮ್ಯಾನೇಜರ್ ಮತ್ತು HM ಆಗಿದ್ದರು. ಇಲ್ಲ ಊರವರೆಲ್ಲರ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ಅವತ್ತು ಸಂಘಟಿಸಿ ನೆನಪು ಬರ್ತದೆ ನನಗೆ. ಅವತ್ತು ಬಂದವರಿಗೆಲ್ಲ ಊಟ ಉಪಹಾರ ಅಂತೇಳಿ ಎಲ್ರಿಗೂ ಬಂದವರೆಲ್ಲ ಜನರಿಗೂ ಅವತ್ತೇ ಇತ್ತು. ಅದರ ನಂತರ ನಾನು ವಿದ್ಯಾರ್ಥಿ ಆಗಿರುವಾಗ ಅದರ ನಂತರ 3 ಸಲ ಆಗಿದೆ. 3 ಸಲ ಅದರ ನನಗೆ ವರ್ಷ ನೆನಪು ಬರುವುದಿಲ್ಲ. ಈ ಲಾಸ್ಟ್ ಅದು ಈಗ ಕಳೆದ ವರ್ಷ 2019ರಲ್ಲಿ ಆದಂತಹ ಕಲೋತ್ಸವ ಮತ್ತು ಅದಕ್ಕಿಂತ ಮೊದಲು 2 ಸಲ ಆಗಿದೆ. ಈ ಎಲ್ಲ ಕಲೋತ್ಸವ ಕಾರ್ಯಕ್ರಮಗಳಲ್ಲಿ ಕೂಡ ಈಗ ಕಳೆದ ಸಲ ಅದು 4-5 ದಿವಸಗಳ ಕಾರ್ಯಕ್ರಮ. 1 ದಿವಸಕ್ಕೆ 4-5 ಸಾವಿರ, ಕೊನೆಯ ದಿವಸ ಒಂದು 8-9 ಸಾವಿರ ಜನರಿಗೆ ಇಲ್ಲಿ ಊಟದ ವ್ಯವಸ್ಥೆ. ಬಂದವರಿಗೆ ಅಂದರೆ ಯಾರು ಕೂಡ ಈ ಊಟ ಮಾಡದೆ ಹೋಗಬಾರ್ದು. ಚಾಯ ಕಾಫಿ ಒಂದು ಉಪಹಾರ ಆತಿಥ್ಯವನ್ನು ನಾವು ಇಲ್ಲಿ ಕೊಟ್ಟು ನಾವು ಉತ್ತಮ ರೀತಿಯಲ್ಲಿ ಸಂಘಟಿಸಿದ್ದೇವೆ. ಮತ್ತು ಶಬರಿಮಲೆ ವಿಶ್ವಾಸ ಸಂರಕ್ಷಣೆ ಯಾತ್ರೆ ಬಗ್ಗೆ ಹೇಳುವುದಿದ್ರೆ ಅದು 2018 ನವೆಂಬರ್ ತಿಂಗಳಿನಲ್ಲಿ ಆಗಿರುತ್ತದೆ. ವಿಶ್ವಾಸ ಸಂರಕ್ಷಣೆ ಶಬರಿಮಲೆ ವಿಷಯದಲ್ಲಿ ಆಚಾರ ವಿಚಾರವನ್ನು ಸಂರಕ್ಷಣೆ ಮಾಡಬೇಕೆಂದು ಕೇರಳ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಕಾಂಗ್ರೆಸ್ನ ಹೋರಾಟದ ಫಲವಾಗಿ ಕೇರಳದಲ್ಲಿ 4 ಕಡೆಯಿಂದ ಈ ಯಾತ್ರೆ ಹೊರಟಿತು. ಅದಕ್ಕೆ ನಮ್ಮ ಈ ಕಾಸರಗೋಡು ಜಿಲ್ಲೆಯಿಂದ ಹೊರಡುವ ಯಾತ್ರೆಗೆ ನೇತೃತ್ವ ನೀಡಿದವರು ಈಗಿನ ಕಣ್ಣೂರಿನ ಲೋಕಸಭಾ ಸದಸ್ಯರಾದಂತಹ KPCC ವರ್ಕಿಂಗ್ ಪ್ರೆಸಿಡೆಂಟ್ ಶ್ರೀ K. ಸುಧಾಕರನ್ರವರು. ಆಗ ಆ ಯಾತ್ರೆ
ನಾವು ಪೆರ್ಲದಿಂದ ಮಾಡಬೇಕು ಅಂತೇಳಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ತೀರ್ಮಾನಿಸಿತು. ಪೆರ್ಲದಿಂದ ಪ್ರತಿ ವರ್ಷ ಕೂಡ ಕಾಂಗ್ರೆಸ್ನ ಒಂದು ಯಾತ್ರೆ ಪ್ರಾರಂಭವಾಗುವುದು ಹೊಸಂಗಡಿ ಅಥವಾ ಕುಂಬ್ಳೆಯಿಂದ. ಆ ಸಲದ ಕಾರ್ಯಕ್ರಮ ಪೆರ್ಲದಿಂದ ಪ್ರಾರಂಭಿಸಬೇಕು ಅಂತೇಳಿ. ಆಗ ಅದಕ್ಕೆ ಬೇಕಾಗಿ ನಾನು ಅದರ ನೇತೃತ್ವವನ್ನು ವಹಿಸಿಕೊಂಡು, ಪಕ್ಷದ ನಿರ್ದೇಶನದ ಪ್ರಕಾರ ನೇತೃತ್ವ ವಹಿಸಿಕೊಂಡು ಅದು ಉತ್ತಮವಾಗಿ ನಾವು ಸಂಘಟಿಸಿದ್ದೇವೆ. ದೊಡ್ಡ ಒಂದು ಜನಸಮೂಹದ ಬೆಂಬಲವು ಅದರಲ್ಲಿ ನಮಗೆ ವ್ಯಕ್ತವಾಗಿತ್ತು. ವಾರ್ತಾ ಮಾಧ್ಯಮಗಳು ಹೇಳಿದ ಪ್ರಕಾರ ಕಾಂಗ್ರೆಸ್ನ ಅತಿ ದೊಡ್ಡ ಒಂದು ಯಾತ್ರೆ ಅಂತ ಹೇಳುವುದು ಪೆರ್ಲದಿಂದ ಪ್ರಾರಂಭವಾದ ಯಾತ್ರೆ ಅಂತೇಳಿ ಅವತ್ತು ಚಿತ್ರೀಕರಿಸಿತು ಪೇಪರ್ಗಳಲ್ಲಿ. ಈ ಶ್ರೇಣಿವಾಡಿನಿಂದ ಸ್ಪರ್ಧಿಸ್ತೀರಿ. ಜನರ ನಿಜಕ್ಕೂ ಮನಸ್ಸನ್ನು ಅರಿತವರು ನೀವು. ಅನೇಕ ವರ್ಷದಿಂದ ಇದೇ ಪ್ರತಿ ಮನೆಯವರಿಗೂ ನಿಮ್ಮ ಪರಿಚಯ ಇರಬಹುದು, ನಿಮಗೂ ಅದೇ. ಇಲ್ಲಿನ ನಿಮ್ಮ ಮತದಾರರಲ್ಲಿ, ಇಲ್ಲಿನ ಜನರಲ್ಲಿ ಈ ಮೂಲಕ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? 2010ರ ತ್ರಿಸ್ತರ ಪಂಚಾಯತ್ ಚುನಾವಣೆಯಲ್ಲಿ ಯನ್ಮಕಜೆ ಗ್ರಾಮ ಪಂಚಾಯತಿನ ಈ ವಾರ್ಡಿನಿಂದ ಸ್ಪರ್ಧಿಸಿ, ಅಂದರೆ ಎಲ್ಲ ಜನರ ಆಗ್ರಹದ ಮೇರೆಗೆ ನಾನು ಸ್ಪರ್ಧಿಸಿ ನನ್ನನ್ನು ಅತ್ಯಧಿಕ ಬಹುಮತದಿಂದ ಗೆಲ್ಲಿಸುವ ಮೂಲಕ 2010-15ರ ಅವಧಿಗೆ ಪಂಚಾಯತ್ ಅಧ್ಯಕ್ಷನಾಗಿ ಯಶಸ್ವಿಯಾಗಿ ಜನಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದೇ ಥರ ಅದಕ್ಕಿಂತ ಹಿಂದಿನ 2 ಟರ್ಮ್ ಇರ್ಬೋದು, ನಂತರ 2015 ಮತ್ತು 20ರ ಟರ್ಮ್ ಈ ವಾರ್ಡಿಗೆ ಸಂಬಂಧಪಟ್ಟಂತೆ ಅನೇಕ ಪದ್ಧತಿಗಳು, ನಾನು ಜನಪ್ರತಿನಿಧಿಯಾದ್ದು ಒಮ್ಮೆ ಮಾತ್ರ ಈ ವಾರ್ಡ್ನಿಂದ. ಇಲ್ಲಿ ನಡೆಯುವಂಥ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ನಾನು ನೇತೃತ್ವ ನೀಡಿದ್ದೇನೆ. ಅನೇಕ ಫಂಡ್ಗಳು, ಅದು ನಾನು ಅದು 1-2 ಯಾವುದು ಹೆಸರು ಹೇಳುವುದಿಲ್ಲ, ಅನೇಕ ಫಂಡ್ಗಳನ್ನು ನಾನು ತಂದಿದ್ದೇನೆ. ಪ್ರತಿಯೊಂದು ಮನೆಯವರಿಗೂ ಕೂಡ ಇಲ್ಲಿ ಗೊತ್ತಿದೆ. ಮನೆ ಇಲ್ಲದವರಿಗೆ ಮನೆ ಮಾಡಿಕೊಟ್ಟಿದ್ದೇವೆ, ಮನೆ ರಿಪೇರಿ ಅಗತ್ಯವರಿಗೆ ಮನೆ ರಿಪೇರಿಯ ಸ್ಕೀಮನ್ನು ಪಾಸ್ ಮಾಡಿಕೊಟ್ಟಿದ್ದೇವೆ, ಕೃಷಿಗೆ ಅಗತ್ಯವಾದಂಥ ಸ್ಕೀಮ್ಗಳನ್ನು ಪಾಸ್ ಮಾಡಿಕೊಟ್ಟಿದ್ದೇವೆ, ರಸ್ತೆ, ಅದೇ ರೀತಿ ಬೇರೆ ಬೇರೆ ಪದ್ಧತಿಗಳನ್ನು ತಂದಿದ್ದೇವೆ. ಈ ಸಲದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾನು ಈ ವಾರ್ಡಿನಿಂದ ಸ್ಪರ್ಧಿಸ್ತಾ ಇದ್ದೇನೆ. ಈ ವಾರ್ಡಿನ ಮತದಾರ ಬಾಂಧವರು ನನ್ನನ್ನು ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಿಕೊಡಬೇಕು. ಜೊತೆಗೆ ಈ ಸ್ಪರ್ಧಿಸುತ್ತಿರುವಂತಹ ಬ್ಲಾಕ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವಂತಹ ಈ ವಾರ್ಡಿನ ಪ್ರದೇಶ ಒಳಗೊಂಡಿರುವಂತಹ ವಾರ್ಡ್ ಬ್ಲಾಕ್ ಅಭ್ಯರ್ಥಿಯಾದಂತಹ ಶ್ರೀ ನಿಯಾಸ್ ಮಲಬಾರಿ, ಅದೇ ರೀತಿ ಜಿಲ್ಲಾ ಪಂಚಾಯತ್ಗೆ ಸ್ಪರ್ಧಿಸುತ್ತಿರುವಂತಹ ಶ್ರೀ ಗೋವಿಂದ ನಾಯ್ಕ್ ಏಲ್ಕಾನ ಅವರನ್ನು ಅತ್ಯಧಿಕ ಬಹುಮತ ಸಿಗುವಂತೆ, ಈ ವಾರ್ಡಿನಿಂದ ಅತ್ಯಧಿಕ ಬಹುಮತ ಸಿಗುವಂತೆ ಮಾಡಬೇಕೆಂದು ಈ ವಾರ್ಡಿನ ಮತದಾರ ಬಾಂಧವರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ವೀಕ್ಷಕರೇ, ಇದು ಈ ಹೊತ್ತಿನ ನೇರನುಡಿ. ಸೋಮಶೇಖರ ಶೇಣಿ ತುಳುನಾಡಿನ ಸ್ಪಂದನವನ್ನು ಅರಿತಂತಹ ಜನನಾಯಕ, ದೂರದೃಷ್ಟಿಯ ಚಿಂತನೆಯನ್ನು ಮೈಗೂಡಿಸಿಕೊಂಡವರು, ಜನಪರ ಕಾಳಜಿಯುಳ್ಳಂತಹ, ಅವರ ಮಾತುಗಳಿಂದಲೇ ಅವರ ಜನಪರ ಕಾಳಜಿ ನಮಗೆ ಗೊತ್ತಾಗ್ತದೆ. ಅಂಥವ್ರ ಧೀಮಂತ ಯುವ ಜನನಾಯಕ ಈ ಹೊತ್ತಿನಲ್ಲಿ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಅವರಿಗೆ ಅನೇಕ ವಿಚಾರಗಳ ಬಗ್ಗೆ ಹೇಳಲಿಕ್ಕೆ ಇನ್ನೂ ಬಾಕಿ ಇದೆ. ಕೊರೋನಾ ಕಾಲಾವಧಿಯಲ್ಲಿ ವೈಯಕ್ತಿಕವಾಗಿ ಅವರು ನಡೆಸಿದಂತಹ ಕೆಲಸ ಚಟುವಟಿಕೆಗಳಿರಬಹುದು. ಅದೇ ರೀತಿ ಇಲ್ಲಿ ಉಕ್ಕಿನಡಕದಲ್ಲಿ ವೈದ್ಯಕೀಯ ಕಾಲೇಜು ಸಾಕಾರವಾಗುವಾಗ ಅತಿ ಹೆಚ್ಚು ಸಂತೋಷ ಪಡುವವರಲ್ಲಿ ಓರ್ವರು ಸೋಮಶೇಖರ ಶೇಣಿ ಆಗಿರಬಹುದು. ಓರ್ವ ಪಕ್ಷ ಕಾರ್ಯಕರ್ತನೆಂಬ ನೆಲೆಯಲ್ಲಿಯೂ ವೈಯಕ್ತಿಕವಾಗಿ ಅನೇಕ ಹೋರಾಟ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂಥವರು. ಅದೇ ರೀತಿ ಎತ್ತಿ ಹೇಳಬೇಕಾದಂಥ ಯನ್ಮಕಜೆ ಗ್ರಾಮ ಪಂಚಾಯತಿನಲ್ಲಿ ಅವರಿದ್ದಂತಹ ಒಂದು ಅವಧಿ, ಆ 5 ವರ್ಷಗಳ ಅವರ ಅಧ್ಯಕ್ಷರಾಗಿದ್ದಂಥ ಅವಧಿಯಲ್ಲಿ ವಿಪಕ್ಷಗಳಿಗೆ ಒಂದೇ ಒಂದು ಹೋರಾಟ, ಪಂಚಾಯತಿನ ಆಡಳಿತಕ್ಕೆ ಎದುರಾಗಿ ಹೋರಾಟವನ್ನೇ ಮಾಡದಂಥ ಒಂದು ಪಂಚಾಯತು, ಹೋರಾಟ ಮಾಡಲಿಕ್ಕೆ ಒಂದು ವಿಷಯವೇ ಇರಲಿಲ್ಲ ಅಂತ ಹೇಳುವ ರೀತಿಯಲ್ಲಿ ಒಂದು ಹೋರಾಟ ಕೂಡ ನಡೆದಿರಲಿಲ್ಲ ಯನ್ಮಕಜೆ ಪಂಚಾಯತ್ನಲ್ಲಿ ಅಂತ ಹೇಳುವುದು ಕೂಡ ಅದು ದೊಡ್ಡದಾದಂಥ ವಿಷಯ. ಈ ಬಾರಿ ಮತ್ತೆ ಯನ್ಮಕಜೆ ಪಂಚಾಯತಿನ ಸಾರಥ್ಯ ವಹಿಸಲು ಅಣಿಯಾಗಿದ್ದಾರೆ, ಜನರ ಬಳಿ ತೆರಳುತ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ತುರಾತುರಿಯ ಓಡಾಟದ ನಡುವೆ ಅಲ್ಪ ಹೊತ್ತು ನಮ್ಮ ಜೊತೆಗೆ ಅವರು ಸಮಯವನ್ನು ಕೊಟ್ಟಿದ್ದಾರೆ. ನಮ್ಮ ನೇರ ನುಡಿಯಲ್ಲಿ ಭಾಗವಹಿಸಿ ಮುಕ್ತವಾಗಿ ಮನಬಿಚ್ಚಿ ಮಾತನಾಡಿದ್ದಾರೆ. ವಂದನೆಗಳು ಸರ್ ತಮಗೆ ಈ ಸಂದರ್ಭ.